ಶಿಕ್ಷಕ ಸಮುದಾಯದ ಧ್ವನಿಯಾಗಿ ವೃತ್ತಿ ಗೌರವದ ಪಾವಿತ್ರ್ಯತೆಗೆ ಚ್ಯುತಿ ಬಾರದಂತೆ ಕೆಲಸ ಮಾಡುವಿ ಎಂದು ನೈಋತ್ಯ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಎಸ್ಆರ್ ಹರೀಶ್ ಆಚಾರ್ಯ ಆಶ್ವಾಸನೆ ವ್ಯಕ್ತಪಡಿಸಿದರು. ಅವರು ನಗರದ ಓಷನ್ ಪರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನೈಋತ್ಯ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದಲ್ಲಿ ನಡೆಯುವ ಚುನಾವಣೆಗೆ ಕರಾವಳಿ ಜಿಲ್ಲೆಗಳಿಗೆ ಈ ಹಿಂದಿನಿಂದಲೂ ಕನಿಷ್ಠ ಪ್ರಾತಿನಿಧ್ಯ ಇರುತ್ತಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಸಂಪೂರ್ಣ ಕರಾವಳಿ ಜಿಲ್ಲೆಯನ್ನ ಕಡೆಗಣಿಸಲಾಗಿದೆ. ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕರಾವಳಿ ಜಿಲ್ಲೆಗಳಲ್ಲಿ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಪ್ರಾತಿನಿಧ್ಯವನ್ನ ನೀಡದೆ ನಿರ್ಲಕ್ಷ್ಯ ಮಾಡಿದೆ. ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಶಿಕ್ಷಕರು ಹಾಗೂ ಪದವೀಧರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದರೆ ಈ ಭಾಗದಿಂದ ಅಭ್ಯರ್ಥಿಗಳನ್ನು ಪರಿಗಣಿಸದೇ ಇರುವುದು ನೇರವಾಗಿ ಕರಾವಳಿ ಜಿಲ್ಲೆಗಳ ಶಿಕ್ಷಕರ ಹಾಗೂ ಪದವೀಧರ ಅಸ್ತಿತ್ವವನ್ನೇ ನಿರಾಕರಿಸಿದಂತಾಗಿದೆ. ಈ ಬಾರಿ ಶಿಕ್ಷಕರ ಮತ್ತು ಪದವೀಧರ ಸ್ವಾಭಿಮಾನ ಹಾಗೂ ಪ್ರಾತಿನಿಧ್ಯದ ಪ್ರತೀಕವಾಗಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಈ ಚುನಾವಣೆಯಲ್ಲಿ ಶಿಕ್ಷಕರ ಸಮುದಾಯ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿ ಚುನಾಯಿಸಬೇಕೆಂದು ಅಭ್ಯರ್ಥಿ ಡಾಕ್ಟರ್ ಎಸ್ಆರ್ ಹರೀಶ್ ಆಚಾರ್ಯ ಹೇಳಿದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಜೂನ್ 3ಕ್ಕೆ ನಡೆಯಲಿಕ್ಕಿದೆ. ಈ ಚುನಾವಣೆಗಳಿಗೆ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ, ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಘೋಷಣೆ ಮಾಡಿ, ಘೋಷಿತ ಬೆಂಬಲಿತ ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆ ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ದಾವಣಗೆರೆಯ 3 ತಾಲೂಕನ್ನು ಹೊಂದಿರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರು ಮತ್ತು ಪದವೀಧರರು ಈ ಹಿಂದಿನಿಂದ ಕೂಡ ಪರಂಪರಾಗತವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುತುವರ್ಜಿಯಿಂದ ನೋಂದಣಿಯನ್ನು ಮಾಡಿಕೊಂಡು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ನಾವು ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕರಾವಳಿಯ ಜಿಲ್ಲೆಗಳಿಗೆ, ಕರಾವಳಿಯ ಭಾಗಕ್ಕೆ ಯಾವುದೇ ಪ್ರಾತಿನಿಧ್ಯವನ್ನು ನೀಡದೆ ಶಿಕ್ಷಕ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಕ್ಕೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಕರಾವಳಿಯ ಭಾಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಕರಾವಳಿಯ ಸ್ವಾಭಿಮಾನ ಏನಿದೆ ಆ ಸ್ವಾಭಿಮಾನವನ್ನ ಕೆದಕುವಂತ ಕಾರ್ಯವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರಾವಳಿಯ ಮಹತ್ವವನ್ನು ತೋರಿಸುವ ನಿಟ್ಟಿನಲ್ಲಿ, ಕರಾವಳಿಯ ಸ್ವಾಭಿಮಾನದ ಹಿನ್ನೆಲೆಯಲ್ಲಿ ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ತಮಗೆ ಗೊತ್ತಿದ್ದ ಹಾಗೆ ಶಿಕ್ಷಕ ಕ್ಷೇತ್ರ ಅದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರ. ನೀವು ಕರಾವಳಿ ಜಿಲ್ಲೆಗಳಂತೂ ಅದು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಅಥವಾ ಕಾಲೇಜು ಶಿಕ್ಷಣ ಇರ್ಬೋದು, ತಾಂತ್ರಿಕ, ವೈದ್ಯಕೀಯ ಅಥವಾ ವೃತ್ತಿಪರ ಶಿಕ್ಷಣ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಹೆಗ್ಗುರುತು ಅನ್ನೋ ರೀತಿಯಲ್ಲಿ ತೋರಿಸುವಂತ ಒಂದು ಶೈಕ್ಷಣಿಕವಾಗಿ ಹೆಗ್ಗುರುತು ಅನ್ನೋ ರೀತಿಯಲ್ಲಿ ತೋರಿಸುವಂತ ಜಿಲ್ಲೆ ಇದು. ಇಲ್ಲಿಯ ಶಿಕ್ಷಕರ ಪಾತ್ರ ಕೂಡ ಅತ್ಯಂತ ಹಿರಿದಾದ್ದು. ನೀವು SSLC ನೋಡಬಹುದು ಅಥವಾ PUC ನೋಡಬಹುದು. ಕರಾವಳಿ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು ಅಥವಾ ಕೊಡಗು ಇರ್ಬೋದು. ಇಲ್ಲಿಯ ಸಾಧನೆ ಅಪೂರ್ವವಾಗಿರ್ತಕ್ಕಂಥದ್ದು. ಈ ಸಾಧನೆ ಬರಬೇಕಿದ್ರೆ ಇಲ್ಲಿಯ ಶಿಕ್ಷಕರ ಪರಿಶ್ರಮ, ಶಿಕ್ಷಕರ ಬದ್ಧತೆ, ಅವರ ವೃತ್ತಿಪರತೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಈ ಶಿಕ್ಷಕ ಕ್ಷೇತ್ರಕ್ಕೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಯಾವುದೇ ಒಬ್ಬ ಅಭ್ಯರ್ಥಿ ಇಲ್ಲ ಅಂತ ಹೇಳುವಂತ ಸಂಗತಿ ಅತ್ಯಂತ ನೋವಿನ ಸಂಗತಿ ಮತ್ತು ಅತ್ಯಂತ ವಿಷಾದನೀಯ ಸಂಗತಿ. ಆ ಹಿನ್ನೆಲೆಯಲ್ಲಿ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಹಣ, ಹೆಂಡ ಅಥವಾ ಬೇರೆ ಬೇರೆ ಆಮಿಷಗಳು ಕೆಲಸ ಮಾಡುವುದಿಲ್ಲ ಅನ್ನೋದನ್ನು ತೋರಿಸಬೇಕು.
ಆ ನಿಟ್ಟಿನಲ್ಲಿ ಇದನ್ನು ವಿರೋಧಿಸಿಕೊಂಡು ನಾನು ಈ ಚುನಾವಣೆಗೆ ಸ್ಪರ್ಧಿಸ್ತಿದ್ದೇನೆ. ಇದಕ್ಕೆ ಎಲ್ಲ ಶಿಕ್ಷಕ ಸಂಘಟನೆಗಳ ಪ್ರತಿನಿಧಿಗಳನ್ನ ಕಳೆದ 6 ತಿಂಗಳಲ್ಲಿ ನಿರಂತರವಾಗಿ ಭೇಟಿಯಾಗಿದ್ದೇನೆ. ಕಳೆದ 3 ದಿವಸಗಳಲ್ಲಿ ಕೂಡ ನಾನು ಈ ಪ್ರಯತ್ನ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೇನೆ. ಅಭಿಪ್ರಾಯ ಸಂಗ್ರಹಿಸಿ ಇವತ್ತು ನಿಮ್ಮ ಮುಖಾಂತರ ಸಾರ್ವಜನಿಕರ ಮುಂದೆ ನಾನು ಬಂದಿದೆ. ಶಿಕ್ಷಕರ ಕ್ಷೇತ್ರ ಅಂತ ಹೇಳುವಂಥದ್ದು ಸಾಮಾನ್ಯ ಕ್ಷೇತ್ರ ಅಲ್ಲ. ಅಲ್ಲಿ ಅವ್ರಿಗಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳನ್ನ, ಅವರ ಉದ್ಯೋಗದ ಸಮಸ್ಯೆಗಳನ್ನ, ಕ್ಷೇತ್ರದ ಸಮಸ್ಯೆಗಳನ್ನ ಸರಿಯಾಗಿ ರೆಪ್ರೆಸೆಂಟ್ ಮಾಡುವಂತ ಪ್ರಾತಿನಿಧ್ಯದ ಕೊರತೆ ಇದೆ. ಅಧ್ಯಾಪಕರು ಅಥವಾ ಶಿಕ್ಷಕರು ಅವರು ಅವರ ಸಮಸ್ಯೆಯನ್ನು ಎಷ್ಟು ಹೇಳಿಕ್ಕೆ ಸಾಧ್ಯ ಅಷ್ಟು ಮಾತ್ರ ಹೇಳಿಕ್ಕೆ ಸಾಧ್ಯ. ಈ ಸವಾಲುಗಳು, ಅವರ ಸಮಸ್ಯೆಗಳು ಇವೆಲ್ಲವುಗಳನ್ನ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಅವರು ಹೇಳಿಕೊಂಡು ಬರುವಂಥದ್ದು ಮಾಡಿದರೆ, ಇವತ್ತಿಯೂ ಕೂಡ ಮನವಿ ಪತ್ರಗಳಿಟ್ಕೊಂಡು ಜನಪ್ರತಿನಿಧಿಗಳ ಹತ್ರ, ಶಾಸಕರ ಹತ್ರ, ಸಚಿವರ ಹತ್ರ ಪ್ರತಿ ದಿವಸ ಅಲೆದಾಡುವಂಥದ್ದು ನೋಡ್ತಿದ್ದೇವೆ. ಆದರೆ ಇಂಥ ಯಾವುದಾದ್ರೂ ಸಮಸ್ಯೆಗಳು ಸರಿಯಾಗಿ ಬಗೆಹರಿದಿದೆಯಾ ಅಂತ ಪ್ರಶ್ನೆ ಕೇಳಿದಾಗ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನಮ್ಮ ಮುಂದೆ ಇದೆ. ಇವತ್ತು ಖಾಸಗಿ ಅನುದಾನಿತ ಸಂಸ್ಥೆಗಳಲ್ಲಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರು ಕೆಲಸ ಮಾಡ್ತಾರೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಮತ್ತು ಖಾಸಗಿ ವ್ಯವಸ್ಥೆ ಬಂದಾಗ ಖಾಸಗಿ ವ್ಯವಸ್ಥೆಯಲ್ಲಿ 60% ಶಿಕ್ಷಕರು ಕೆಲಸ ಮಾಡ್ತಾರೆ. ಆದರೆ ಆ ಶಿಕ್ಷಕರಿಗೆ ಸೇವಾ ಭದ್ರತೆ ಇದೆಯಾ? ಆ ಶಿಕ್ಷಕರಿಗೆ ಕನಿಷ್ಠ ಸೇವಾ ಸೌಲಭ್ಯ ಇದೆಯಾ? ಕನಿಷ್ಠ ವೇತನಗಳು ಇದೆಯಾ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಯಾವೊಬ್ಬ ಖಾಸಗಿ ಸಂಸ್ಥೆಯ ಶಿಕ್ಷಕ ಅವನ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವನ ವೇತನವನ್ನು ಅವನ ಮನೆಯವರಿಗೂ ಹೇಳಲಿಕ್ಕೂ ನಾಚಿಕೆ ಪಡುವಂತಹ ಪರಿಸ್ಥಿತಿ ಇವತ್ತು ಅವನಲ್ಲಿದೆ. ಉಪನ್ಯಾಸಕರು, ನಾನು ಈ ಹಿಂದೆ ಒಂದ್ಸತಿ ಪತ್ರಿಕಾಗೋಷ್ಠಿಯಲ್ಲಿ ಸಂಖ್ಯೆಯನ್ನು ಹೇಳಿದ್ದೆ. ಇವತ್ತು ಹೈಸ್ಕೂಲ್ನಲ್ಲಿ ಅತಿಥಿ ಉಪನ್ಯಾಸಕರ ಸಂಖ್ಯೆ ಈಗಾಗಲೇ ಒಂದು 20% ಇದೆ. 40%ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು PU ವಿಭಾಗದಲ್ಲಿದ್ದಾರೆ. 65%ಕ್ಕಿಂತ ಹೆಚ್ಚು ಉಪನ್ಯಾಸಕರು ಸರ್ಕಾರಿ ಕಾಲೇಜುಗಳಲ್ಲಿದ್ದಾರೆ. 85%ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ವಿಶ್ವವಿದ್ಯಾಲಯ ಮಟ್ಟಗಳಿದ್ದಾರೆ. ಆದರೆ ಅವರಿಗೆ ಒಂದು ಕನಿಷ್ಠ ವೇತನ ಇದೆಯಾ? ಅವರಿಗೆ ಸೇವಾ ಸೌಲಭ್ಯ ಇದೆಯಾ? ರಜಾ ಸೌಲಭ್ಯ ಇದೆಯಾ? ಹೆರಿಗೆ ರಜೆಯ ಸೌಲಭ್ಯ ಇದೆಯಾ? ಇದು ಯಾವುದು ಕೇಳಿದರೂ ಕೂಡ ಇದು ಯಾವುದೂ ಇಲ್ಲ. ಇಂತಹ ಬೇಡಿಕೆಗಳನ್ನ ಇಟ್ಟಾಗ ಇಂತಹ ಬೇಡಿಕೆಗಳು ತಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ಅರಣ್ಯ ರೋದನ ಅನ್ನುವ ರೀತಿಯಲ್ಲಿ ಆಗೋಗಿದೆ. ಇವತ್ತು ಬಹಳ ಹಿಂದಿನಿಂದ ನಾವು NPS ಮತ್ತು OPS ಬಗ್ಗೆ ನಾವು ಮಾತಾಡ್ತೇವೆ. ದೇಶ ಒಂದು ಪಾಲಿಸಿಯನ್ನು ಮಾಡಿಕೊಂಡಾಗ ಶಿಕ್ಷಕರು ಅದನ್ನು ಸ್ವೀಕರಿಸಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ 2010ರಲ್ಲಿ NPS ಅನ್ನು ಅನ್ವಯಗೊಳಿಸಬೇಕಾದ್ರೆ ಅದನ್ನ 2006ಕ್ಕೆ ಪೂರ್ವಾನ್ವಯಗೊಳಿಸಿ ಅದನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು. ವಿಧಾನ ಪರಿಷತ್ನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಹಿಡಿತಿದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ನಾನು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಬೇಕು. ಶಿಕ್ಷಕರ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ನಾನು ಸರ್ಕಾರದ ಮುಂದೆ ಇಡಬೇಕು. ಅವರ ಧ್ವನಿಯಾಗಿ, ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಚುನಾವಣೆಗೆ ನಿಲ್ಲುವಂಥ ಪ್ರಯತ್ನ ಮಾಡಿದ್ದೇನೆ. ತಾವು ಕಳೆದ 20-25 ವರ್ಷಗಳಿಂದ ನನ್ನನ್ನು ಈ ಭಾಗದಲ್ಲಿ ಗಮನಿಸಿದಿರಿ. ನಾನು ವಿದ್ಯಾರ್ಥಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಅಥವಾ ಸಹಕಾರ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳಿಗೆ ಒಂದು ಧ್ವನಿಯಾಗಿ ಈ ಭಾಗದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಆ ಎಲ್ಲ ಸಂದರ್ಭದಲ್ಲಿ ತಾವು ನನಗೆ ಅಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ನೀಡಿದ್ರಿ. ನಾನು ಇವತ್ತು ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ನೈಋತ್ಯ ಶಿಕ್ಷಕ ಕ್ಷೇತ್ರದಲ್ಲಿ ನಾಳೆ 15ನೇ ತಾರೀಕು ನನ್ನ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದೇನೆ. ಅಂತಹ ಸಂದರ್ಭದಲ್ಲಿ ಮತ್ತು ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನನಗೆ ತಾವು ಸಂಪೂರ್ಣ ಈ ಹಿಂದಿನಂತೆ ಬೆಂಬಲಿಸಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನಾನು ಶಿಕ್ಷಕರ ಬೆಂಬಲದೊಂದಿಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸ್ತೇನೆ.
ಈ ಕ್ಷೇತ್ರದ ಹಿರಿಮೆ ಏನಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಯಾವುದೇ ಪಕ್ಷ ರಾಜಕಾರಣಕ್ಕೆ ಅವಕಾಶ ಇರುವುದಿಲ್ಲ. ಈ ಕ್ಷೇತ್ರದಲ್ಲಿ ಪಕ್ಷಗಳು ಬಾಹ್ಯ ಬೆಂಬಲವನ್ನು ಕೊಡಬಹುದು. ಪಕ್ಷಗಳ ಬಾಹ್ಯ ಬೆಂಬಲದಿಂದಲೇ ಒಬ್ಬ ಅಭ್ಯರ್ಥಿ ಗೆಲ್ಲುವುದಾಗಿದ್ರೆ, ಕಳೆದ ಚುನಾವಣೆಯಲ್ಲಿ 28ರಲ್ಲಿ 27 ವಿಧಾನಸಭಾ ಸದಸ್ಯರನ್ನು ಹೊಂದಿರತಕ್ಕಂಥ ಪಕ್ಷದ ಅಭ್ಯರ್ಥಿ ಸೋಲ್ತಾರೆ. ಒಂದೇ ಒಂದು ವಿಧಾನಸಭಾ ಸದಸ್ಯರನ್ನು ಹೊಂದಿರತಕ್ಕಂಥ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಅದರ ಅರ್ಥ ಈ ಚುನಾವಣೆ ಪಕ್ಷದ ವ್ಯವಸ್ಥೆಯಿಂದ ಮೇಲೆ ನಿಂತು ಶಿಕ್ಷಕರ ಜ್ವಲಂತ ಸಮಸ್ಯೆಗಳಿಗೆ ಶಿಕ್ಷಕರ ಮಧ್ಯೆ ನಿರಂತರ ಸಂಪರ್ಕ ಮತ್ತು ಒಡನಾಟವನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ಯಾವುದೇ ಅಭ್ಯರ್ಥಿಯನ್ನ ಶಿಕ್ಷಕರು ಇವರು ನಮ್ಮ ಪಕ್ಷ ಅಂತ ಸ್ವೀಕರಿಸ್ತಾರೆ ಅನ್ನೋದು ಭರವಸೆ ಇದೆ. ಆ ಭರವಸೆ ಮೇಲೆ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ಹಿನ್ನೆಲೆಯಿಂದ ಬಂದವನು ನಾನು, ಸಹಕಾರ ಭಾರತೀಯ ಹಿನ್ನೆಲೆಯಿಂದ ಬಂದವನು. ಇದೇ ಭಾಗದಲ್ಲಿ ಆ ಎಲ್ಲ ಕಾರ್ಯವನ್ನು ನಾನು ಮಾಡಿಕೊಂಡು ಬಂದವನು. ಈ ಚುನಾವಣೆಯಲ್ಲಿ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿಲ್ಲ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಿಲ್ಲ. ಈ ಕ್ಷೇತ್ರದ ಹಿರಿಮೆ ಏನಂತ ಹೇಳಿದ್ರೆ, ಈ ಕ್ಷೇತ್ರದ ನಾನು ಆಗಲೇ ಹೇಳಿದಾಗೆ ಇದು ಪಕ್ಷಾತೀತ. ನಿಲ್ತಕ್ಕಂಥ ಅಭ್ಯರ್ಥಿಗೆ ಪಕ್ಷಗಳು ಬೆಂಬಲ ಮಾಡ್ತವೆ. ನನಗೆ ಗೊತ್ತಿಲ್ಲ ನಾಳೆ ಯಾರು ನನಗೆ ಬೆಂಬಲಿಸ್ತಾರೆ ಗೊತ್ತಿಲ್ಲ. ಆದರೆ ನಾನು ಈ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಲ್ಲ, ನಾನು ಈ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಲ್ಲ, ನಾನು ಈ ಕ್ಷೇತ್ರದ ಅಭ್ಯರ್ಥಿ. ನಾನು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಶಿಕ್ಷಕರು ಇದನ್ನು ಬಹಳ ಅಸಹನೆಯಲ್ಲಿ ಹೇಳ್ತಾರೆ. ಈ ಹಿಂದಿನ ಚುನಾವಣೆಯಲ್ಲಿ ಇದು ಕೆಲಸ ಮಾಡಿದೆ ಅಂತ ಹೇಳುವಂಥದ್ದನ್ನು ಹಣ, ಹೆಂಡ, ಬೇರೆ ಬೇರೆ ಆಮಿಷಗಳು ಕೆಲಸ ಮಾಡಿದೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ನಾನು ಒಂದಿಷ್ಟು ಕೆಲಸ ಮಾಡಿದ್ದೇನೆ, ಒಂದಿಷ್ಟು ಶಿಕ್ಷಕರ ಮಧ್ಯೆ ಕಾರ್ಯ ಮಾಡಿದ್ದೇನೆ. ಹಾಗಾಗಿ ನನಗೆ ಈ ಶಿಕ್ಷಕ ಕ್ಷೇತ್ರವನ್ನು ಪ್ರತಿನಿಧಿಸಬಹುದು ಅನ್ನುವಂಥ ನನಗೆ ಧೈರ್ಯ ಇದೆ. ಹಾಗೆಯೇ ನನಗಿಂತ ಪ್ರಬಲ ಅಭ್ಯರ್ಥಿಗಳು ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇದ್ದಾರೆ ಅನ್ನೋದು ನನಗೆ ಗೊತ್ತು. ನನಗೆ ಟಿಕೆಟ್ ತಪ್ಪಿದೆ ಅನ್ನುವ ಕಾರಣಕ್ಕೆ ಸ್ಪರ್ಧೆಗಿಳಿದಂಥದ್ದಲ್ಲ. ಕರಾವಳಿಯ 2 ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜಿಲ್ಲೆಗಳಿಗೆ ಕನಿಷ್ಠ ಒಂದು, ಅದು ಪದವೀಧರ ಕ್ಷೇತ್ರವನ್ನು ಕೂಡ ಅದನ್ನು ಕೂಡ ಬಿಟ್ಟುಕೊಡುವಂತಹ ಪ್ರಯತ್ನವನ್ನ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಮಾಡಿಲ್ಲ. ಈ ಕ್ಷೇತ್ರ ಇವತ್ತು, ಈ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪದವೀಧರ ಕ್ಷೇತ್ರಕ್ಕಿರ್ಬೋದು ಅಥವಾ ಶಿಕ್ಷಕ ಕ್ಷೇತ್ರಕ್ಕಿರ್ಬೋದು, ಇಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷ ಅಭ್ಯರ್ಥಿ ಇಲ್ಲ. ಆ ಕಾರಣಕ್ಕೆ ನಾನು ಕರಾವಳಿಯ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.